ಇನ್ನು ಕರ್ನಾಟಕ ಪೊಲೀಸರಿಂದಲೂ ದರೋಡೆ ತನಿಖೆ ಚುರುಕುಗೊಂಡಿದೆ. ನಾಸಿಕ್ನಲ್ಲಿ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಕರ್ನಾಟಕ ಪೊಲೀಸರಿಗೆ ಸಹಕಾರ ನೀಡದ ಮಹಾರಾಷ್ಟ್ರ ಸರ್ಕಾರ. ಕರ್ನಾಟಕ ಪೊಲೀಸರಿಂದಲೂ ಕೂಡ ದರೋಡೆ ತನಿಖೆಯ ಚುರುಕು ಜೋರಾಗಿದೆ. ನಾಸಿಕ್ನಲ್ಲಿ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆಯನ್ನು ಶುರು ಮಾಡಿದ್ದಾರೆ. ಕರ್ನಾಟಕ ಪೊಲೀಸರಿಗೆ ಮಹಾರಾಷ್ಟ್ರ ಸರ್ಕಾರದಿಂದ ಸಹಕಾರ ಸಿಗ್ತಾ ಇಲ್ಲ. ನಾಸಿಕ್ ಠಾಣೆಯಲ್ಲಿ ಬೆಳಗಾವಿ ಪೊಲೀಸರು ಠಿಕಾಣಿಯನ್ನ ಹೂಡಿದ್ದಾರೆ. ಬಂಧಿತರ ವಿಚಾರಣೆಗೆ ಕರ್ನಾಟಕ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಸಂದೀಪ್ ಪಾಟೀಲ್ ಹೇಳಿಕೆಯಲ್ಲಿ ಸತ್ಯಾಂಶ ಇದೆಯಾ ಅಂತ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅಷ್ಟು ದೊಡ್ಡ ಮೊತ್ತದ ಹಣವನ್ನ ನಿಜಕ್ಕೂ ಸಾಗಿಸಲಾಗ್ತಾ ಇತ್ತಾ? ಕಂಟೈನರ್ನಲ್ಲಿದ್ದಂತಹ ಹಣ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು? ಕಂಟೈನರ್ ಕರ್ನಾಟಕದ ರಾಜ್ಯ ಗಡಿ ಪ್ರವೇಶವನ್ನು ಮಾಡಿತಾ? ಇದನ್ನು ಮೊದಲು ಪತ್ತೆ ಹಚ್ಚೋದಕ್ಕೆ ಕರ್ನಾಟಕ ಪೊಲೀಸರು ಈಗ ಮುಂದಾಗ್ತಾ ಇದ್ದಾರೆ. ಕರ್ನಾಟಕ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದು ಗಂಭೀರವಾಗಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಸಂದೀಪ್ ಪಾಟೀಲ್ ಈಗೇನು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ, ಆತನ ಹೇಳಿಕೆಯಲ್ಲಿ ನಿಜಕ್ಕೂ ಕೂಡ ಸತ್ಯಾಂಶಗಳಿದೆಯಾ ಅನ್ನೋದ್ರ ಬಗ್ಗೆ ತನಿಖೆಗೆ ಮುಂದಾಗ್ತಾ ಇದೆ ಕರ್ನಾಟಕ ಪೊಲೀಸರು. ಅಷ್ಟು ದೊಡ್ಡ ಮೊತ್ತದ ಹಣವನ್ನ ನಿಜಕ್ಕೂ ಸಾಗಿಸಲಾಗ್ತಾ ಇತ್ತಾ? ಇದರ ಸತ್ಯಾಸತ್ಯತೆಗಳೇನು? ಕಂಟೈನರ್ನಲ್ಲಿ ಇದ್ದಂತಹ ಹಣ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು? ಕರ್ನಾಟಕದ ರಾಜ್ಯ ಗಡಿ ಪ್ರವೇಶ ಮಾಡಿತಾ? ಇದೆಲ್ಲದರ ಬಗ್ಗೆ ಕೂಡ ತನಿಖೆಗೆ ಮುಂದಾಗಿದೆ.